ಹಲೋ ಮೈ ಡಿಯರ್ ಫ್ಯಾಮಿಲಿ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಕ್ವಿಕ್ಕಾಗಿ ನಾನೊಂದು ವಿಷಯ ಹೇಳೋಣ ಅಂತಲೇ ಇವಾಗ ಬಂದಿರೋದು. ಐ ವಾಂಟ್ ಟು ಗಿವ್ ಯು ಅನ್ ಅಪ್ಡೇಟ್. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಮಾಡ್ತಾ ಇರ್ತೀವಿ ನಾವೆಲ್ಲ. ಸೊ ಇಲ್ಲೇನು ನಿಮಗೆ ಅಪ್ಡೇಟ್ ತಿಳಿಸೋಣ ಅಂತ ಬಂದಿದ್ದೀನಿ ಅಂದರೆ, ತುಂಬ ಜನ ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಆ್ಯಸ್ ಎ ಎಂಪ್ಲಾಯಿ ನೀವು ವರ್ಕ್ ಮಾಡ್ತಾ ಇರಬೇಕಾದ್ರೆ ಆಲ್ ಆಫ್ ಅ ಸಡನ್ ಕೆಲಸ ಬಿಡ್ತಾ ಇದ್ದೀರಾ, ಜಂಪ್ ಆಗ್ತಾ ಇದ್ದೀರಾ. ಆ ಮಿಸ್ಟೇಕ್ ನೀವು ಮಾಡ್ತಾಯಿದ್ದೀರಾ? ಇಲ್ಲ ಕೆಲಸ ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನೀವು ಎಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೀರಾ ಅಂತ ಚೆಕ್ ಮಾಡಿ. ಇನ್ ಕೇಸ್ 3 ಇಯರ್ಸ್, 2 ಇಯರ್ಸ್, 4 ಇಯರ್ಸ್, 5 ಇಯರ್ಸ್ಗೆ ಮುಟ್ತಾ ಇದ್ದೀರಾ ಅಂದರೆ ದಯವಿಟ್ಟು ಕೆಲಸ ಬಿಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ವರ್ಕ್ ಲಾಂಗ್ ಟರ್ಮ್ ಮಾಡ್ತಿರೋ ಒಂದೇ ಪ್ಲೇಸಲ್ಲಿ ಅಷ್ಟೇ ನಿಮಗೆ ಗ್ರ್ಯಾಜ್ಯುಟಿ ಅಮೌಂಟ್ ಅಂತ ಒಂದು ಸೇರುತ್ತೆ. ಅರ್ಥ ಆಯ್ತಾ? ಸೊ ಆ ಅಮೌಂಟ್ ಯಾವಾಗ ಸಿಗುತ್ತೆ ಅಂದರೆ ಲೈಕ್ ಅದು 5th ಇಯರಿಂದ ಅದು ಸ್ಟಾರ್ಟ್ ಆಗ್ತಾ ಇದೆ. ನೀವು ಎಲಿಜಿಬಲ್ ಆಗೋದೇ ಆ 5th ಇಯರಿಂದ ಮಾತ್ರ. ಸೊ ಯಾರೂ ಕೆಲಸ ಬಿಡೋಕ್ಕೆ ಹೋಗಬೇಡಿ ಸುಮ್ಮನೆ. ಯಾಕಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. 5th ಇಯರ್ ಆದಮೇಲೆ ಇಫ್ ಯು ವಾಂಟ್ ಎಮರ್ಜೆನ್ಸಿ ನೀವು ಕೆಲಸ ಬಿಡಿ. ಆದಷ್ಟು ಲಾಂಗ್ ಟರ್ಮ್ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆ ಗ್ರ್ಯಾಜ್ಯುಟಿ ಅಮೌಂಟ್ ಅಂದರೆ ಏನು, ಅದು ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದು ನಿಮಗೆ ಪ್ರಶ್ನೆ ಇರುತ್ತೆ. ಸೊ ಅದು ಬಂದು ನಿಮ್ಮ ಎಲ್ಲರಿಗೂ ಸ್ಯಾಲ್ರಿ ಅಂತ ಇರುತ್ತೆ. ಆ ಸ್ಯಾಲ್ರಿಯಲ್ಲಿ ಬೇಸಿಕ್ ಅಮೌಂಟ್ ಇರುತ್ತಲ್ಲ, ಆ ಬೇಸಿಕ್ ಪ್ಲಸ್ DA ಇಂಟು ನೀವು ಎಷ್ಟು ವರ್ಷ ಕಾಲ ಕೆಲಸ ಮಾಡಿದ್ದೀರೋ, ಫಾರ್ ಎಕ್ಸಾಂಪಲ್ 5 ಇಯರ್ಸ್. ಸೊ ಇಂಟು 5 ಇಯರ್ಸ್ ಇಂಟು 15 days ಡಿವೈಡೆಡ್ ಬೈ 26 days ಪರ್ ಮಂತ್. ಸೊ ಈ ಥರನೇ ಅವರು ಕ್ಯಾಲ್ಕುಲೇಷನ್ ಗ್ರ್ಯಾಜ್ಯುಟಿ ಅಮೌಂಟ್ ಆಗುತ್ತೆ. ಕ್ಯಾಲ್ಕುಲೇಷನ್ ಇದೇ ಫಾರ್ಮುಲಾ ಗ್ರ್ಯಾಜ್ಯುಟಿಗೆ. ಸೊ ನಿಮಗೆ ಅರ್ಥ ಆದರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ನೋಡಿ. ಇವಾಗ ಅರ್ಥ ಆಗಲಿಲ್ಲ ಅಂದರೆ ಬಿಟ್ಬಿಡಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಸರ್ವಿಸ್ ಅಮೌಂಟ್ ಅಂತ ಒಂದು ಬರುತ್ತೆ. ಸೊ ದಯವಿಟ್ಟು ಯಾರಾದರೂ ಕೆಲಸ ಜಂಪ್ ಮಾಡಬೇಕು ಅಲ್ಲ ಕೆಲಸ ಬಿಡಬೇಕಂತ ಅಂದ್ಕೊಂಡಿರೋರು ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಲಾಂಗ್ ಟರ್ಮ್ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತೀರೋ ಅಷ್ಟೇ ಬೆನಿಫಿಟ್ ನಿಮ್ಗೆ ಹುಡ್ಕೊಂಡು ಬರುತ್ತೆ. ಯಾಕಂದರೆ ತುಂಬ ಎಂಪ್ಲಾಯೀಸು 3 ಇಯರ್ಸು, 2 ಇಯರ್ಸು, 5 ಇಯರ್ಸು, 4 ಇಯರ್ಸ್ ಅಂತೇಳಿ ಕೆಲಸ ಬಿಟ್ಬಿಡ್ತಾರೆ. ಅದೆಲ್ಲ ಸೇರಿಸಿ ನೋಡಿದ್ರೆ ಆಲ್ಮೋಸ್ಟ್ 8 ಇಯರ್ಸ್ ವರ್ಕ್ ಮಾಡಿರ್ತಾರೆ. ಬಟ್ ವಾಟ್ ಈಸ್ ದ ಯೂಸ್? ಅವ್ರಿಗೆ ಗ್ರ್ಯಾಜ್ಯುಟಿ ಅಮೌಂಟ್ ಸಿಗೋಲ್ಲ. ಯಾಕಂದರೆ ಅವರು ಸ್ಪ್ಲಿಟ್ ಮಾಡಿ ವರ್ಕ್ ಮಾಡಿರ್ತಾರೆ. ಅದಕ್ಕೆ ಹೇಳೋದು ಯಾವಾಗಲೂ ಲಾಂಗ್ ಟರ್ಮ್ ವರ್ಕ್ ಮಾಡಿ. ಆ್ಯಸ್ ಎ HR ನಾನು ನಿಮಗೆ ಎಲ್ಲ ಅಪ್ಡೇಟ್ಸು ಕೊಡ್ತಾನೇ ಇರ್ತೀನಿ. ಕೊಡಬೇಕಾಗಿರೋ ನನ್ನ ಕೆಲಸ. ನಾನು ಎಂಪ್ಲಾಯೀಸ್ಗೆ ಮಾತ್ರ ನಾನು ತಿಳಿಸ್ತಾ ಇದ್ದೆ. ಆ್ಯಸ್ ಐ ಆಮ್ ಇನ್ ಯೂಟ್ಯೂಬ್ ನಾನು ಎಲ್ಲರಿಗೂ ತಿಳಿಸ್ತೀನಿ. ಸೊ ಈ ಥರ ನಿಮಗೆ ತುಂಬ ಅಪ್ಡೇಟ್ ನಾನು ಇದರಲ್ಲಿ ತಿಳಿಸ್ತಾ ಇರ್ತೀನಿ. ಸೊ ಈ ಚಾನಲ್ನ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ತುಂಬ ಆ್ಯಂಡ್ ಈವನ್ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇನು ಅಪ್ಡೇಟ್ಸ್ ತರ್ತಾಯಿದ್ದೀನೋ ಅದೆಲ್ಲ ನಿಮಗೆ ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್, ಇನ್ನೊಂದು ಗುಡ್ ನ್ಯೂಸ್ ಇದೆ ನಿಮಗೆ. ನೀವು ಗ್ರ್ಯಾಜ್ಯುಟಿ ಅಮೌಂಟ್ ಬಂದು ನಿಮಗೆ ಲೈಕ್ ನೀವು ಜಾಯ್ನ್ ಆಗುವಾಗ ನಿಮ್ಮ ಸ್ಯಾಲ್ರಿ ಕಡಿಮೆ ಇರುತ್ತಲ್ವಾ. ಆ್ಯಂಡ್ ಆ ಬೇಸಿಕ್ಕು ಕಮ್ಮಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ ಬೇಸಿಕಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡಲ್ಲ. ನೀವು ಪ್ರೆಸೆಂಟ್ ದ್ಯಾಟ್ ಮೀನ್ಸ್ ನಿಮಗೆ ಇನ್ಕ್ರಿಮೆಂಟ್ ಆಗಿರುತ್ತೆ. ಲೈಕ್ 5 ಇಯರ್ಸ್ ವರ್ಕ್ ಮಾಡಿರ್ತೀರಾ, ಸೊ ಅದು ಪ್ಲಸ್ಸು ಮಾಡಿರ್ಬೋದು, ಇಲ್ಲ 3 ಇಯರ್ಸ್ 2 ಇಯರ್ಸು ಮಾಡಿರ್ಬೋದು. ಸೊ ಇದು ಕ್ಯಾಲ್ಕುಲೇಟ್ ಆಗೋದು 5 ಇಯರ್ಸಿಂದ ಅಲ್ವಾ. ಸೊ 5 ಇಯರ್ಸಲ್ಲಿ ನಿಮಗೆ ಏನು ಸ್ಯಾಲ್ರಿ ಇದೆಯೋ ಆ ಸ್ಯಾಲ್ರಿ ಬೇಸಿಕ್ ಮೇಲೇ ಅವರು ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದೊಂದು ಗುಡ್ ನ್ಯೂಸ್ ಇದೆ ಗ್ರ್ಯಾಜ್ಯುಟಿಯಲ್ಲಿ. ಸೊ ದಯವಿಟ್ಟು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ದಟ್ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಆ್ಯಸ್ ಎ ಎಂಪ್ಲಾಯಿ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಎಷ್ಟೋ ಬೆನಿಫಿಟ್ಸ್ ಗೊತ್ತಿರಲ್ಲ. ಸೊ ಅದಕ್ಕೆ ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋದು ನೀವೆಲ್ಲರಿಗೂ ತಿಳಿಸಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ತಿಳಿಸಿ. ಆ್ಯಂಡ್ ಫಾರ್ ಮೆನಿ ಮೋರ್ ಅಪ್ಡೇಟ್ಸ್ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಕ್ಯಾಚ್ ಮಾಡ್ತೀನಿ. ಅಲ್ಲಿಗಂಟ ಬಾಯ್.